lecture we discussed about introduction of C# programming language and .NET framework architecture. What is .NET framework? And here in this session we'll discuss about .NET framework architecture. What is that .NET framework? What it does? Why we need that framework, that software? Okay, we'll discuss in this lecture. .NET framework is designed and developed by Microsoft. Okay, this software is developed by Microsoft company. It is a virtual machine for compiling and executing programs written in different languages like C#, VB.NET, C++, etc. It's a virtual machine. ಇದು ಒಂಥರ machine software for compiling and executing programs. ನಮಗೆ ಜಾವಾಲಿ JDK ಹೇಗೋ ಸೊ ಇಲ್ಲಿ .NET ಫ್ರೇಮ್ವರ್ಕು ಹಾಗೆ ಜಾವಾಲಿ JDK ಆ JDK ಸಾಫ್ಟ್ವೇರ್ ಇಂದ JDK ಇಂದ ನಾವೇನ್ ಮಾಡ್ತಾ ಇದ್ವಿ ನಾವು ಜಾವಾ ಪ್ರೋಗ್ರಾಮ್ಸ್ ಅನ್ನ ರನ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಸೇಮ್ ಇಲ್ಲಿ .NET ಫ್ರೇಮ್ವರ್ಕ್ ಇಲ್ಲಿ C#, C++, VB.NET ಹೀಗೆ ಬೇರೆ 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 ಲ್ಯಾಂಗ್ವೇಜಸ್ ಇಟ್ ಸಪೋರ್ಟ್ಸ್ ಟು ಕಂಪೈಲ್ ಅಂಡ್ ಎಕ್ಸಿಕ್ಯೂಟ್. ಅದಕ್ಕೆ ಇದು .NET ಫ್ರೇಮ್ವರ್ಕ್ ವಿ ನೀಡ್. C# ಸ್ಪೆಷಲಿ C# ಈ .NET ಫ್ರೇಮ್ವರ್ಕ್ ಅಲ್ಲಿ ಎಕ್ಸಿಕ್ಯೂಟ್ ಆಗಲಿಕ್ಕೆ ಅಂತಾನೆ C# ಪ್ರೋಗ್ರಾಮಿಂಗ್ ಇದೆ. ಬೇರೆ ಎಕ್ಸಿಕ್ಯೂಟ್ ಆಗುವುದಿಲ್ಲ, ಇಲ್ಲ .NET ಫ್ರೇಮ್ವರ್ಕ್ ಮಾತ್ರ ಬೇಕು ಇದಕ್ಕೆ. ಓಕೆ, C#. ಓಕೆ, .NET ಫ್ರೇಮ್ವರ್ಕ್ ಇಸ್ ಅ ಪ್ಲಾಟ್ಫಾರ್ಮ್ ಅಂತಾನು ಹೇಳ್ಬೋದು. ಇಸ್ ಅ ಪ್ಲಾಟ್ಫಾರ್ಮ್ ಟು ಎಕ್ಸಿಕ್ಯೂಟ್ .NET languages. .NET framework is a platform. It provides ಏನು ಪ್ರೊವೈಡ್ ಮಾಡುತ್ತೆ ಇದು ದ ರಿಕ್ವೈರ್ಡ್ ಎನ್ವೈರ್ಮೆಂಟ್. ಏನೇನು ಬೇಕು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಅದನ್ನೆಲ್ಲ ಆ ಫೈಲ್ಸ್, ಇಟ್ ಮೇ ಬಿ ಲೈಬ್ರರೀಸ್ ಆ್ಯಂಡ್ ಅದರ್ ಸಪೋರ್ಟಿಂಗ್ ಫಂಕ್ಷನ್ಸ್ ಯಾವುದಾದ್ರೂ ಇರ್ಬೋದು, ಈ .NET ಫ್ರೇಮ್ವರ್ಕ್ ಪ್ರೊವೈಡ್ ಮಾಡುತ್ತೆ. ಆ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ ಇದು .NET ಫ್ರೇಮ್ವರ್ಕ್. Okay. It is used to develop form-based applications, web-based applications, web services applications. Three types of applications ಅನ್ನು ನಾವು ಈ .NET framework ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಬಹುದು. Okay, next. There is a variety of programming languages available on the .NET platform. Just ನಾನು ಹೇಳಿದೆ ಇಲ್ಲಿ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಅನ್ನ ಪ್ರೋಗ್ರಾಮ್ಸ್ ಲ್ಯಾಂಗ್ವೇಜಸ್ ಅನ್ನ ನಾವು ಇಲ್ಲಿ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಅದರಲ್ಲಿ VB.NET and C# ಮೋಸ್ಟ್ ಕಾಮನ್ಲಿ ಯೂಸ್ಡ್. ಇವು ಎರಡು ಪ್ರೋಗ್ರಾಮ್ಸ್ ಅನ್ನ ಜಾಸ್ತಿ ಈ .NET ಫ್ರೇಮ್ವರ್ಕ್ ಅಲ್ಲಿ ಏನು ಮಾಡ್ತೀವಿ, ಡೆವಲಪ್ ಮಾಡ್ತೀವಿ. ರನ್ ಮಾಡಲಿಕ್ಕೆ ಕಂಪೈಲ್ ಮತ್ತೆ ರನ್ ಮಾಡಲಿಕ್ಕೆ ಇವು ಎರಡು ಪ್ರೋಗ್ರಾಮ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ .NET ಫ್ರೇಮ್ವರ್ಕ್. ಓಕೆ, .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ಮೇನ್ ಕಂಪೋನೆಂಟ್ಸ್ ಅಂತ ಹೇಳ್ಬೋದು. ಬೇಸಿಕ್ ಕಂಪೋನೆಂಟ್ಸ್ ಆಫ್ ದಿ ಆರ್ಕಿಟೆಕ್ಚರ್, .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್. ಅದರಲ್ಲಿ ಫಸ್ಟ್ ಒಂದು ಬರೋದು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಬೇಸ್ಡ್ ಲೇಯರ್ ಇದು. ನೆಕ್ಸ್ಟ್ ಫ್ರೇಮ್ವರ್ಕ್ ಕ್ಲಾಸ್ ಲೈಬ್ರರಿ, ವಿಂಡೋಸ್ ಫಾರ್ಮ್ಸ್, ASP.NET, ADO.NET. ದೀಸ್ ಆರ್ ದಿ ಅಪ್ಲಿಕೇಶನ್ ಲೇಯರ್ ಅಂತಾನು ಹೇಳ್ಬೋದು. ಇಲ್ಲಿ ಅಪ್ಲಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ ಕ್ಲಾಸಸ್. ಓಕೆ, ಇಲ್ಲಿ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂದರೆ ಏನು? ಈ .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ಇದು ಬೇಸಿಕ್ ಸ್ಟ್ರಕ್ಚರ್. ಇದಾದ್ಮೇಲೆ ಇನ್ನೂ ಅಡ್ವಾನ್ಸ್ಡ್ ವರ್ಷನ್ಸ್ ಅಲ್ಲಿ ಹಾಗೆ ಬೇರೆ 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 ಬೇರೆನ ಆ್ಯಡ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಫಸ್ಟ್ ನಾವು ನೋಡ್ತಾ ಇರೋದು ಓನ್ಲಿ ದೀಸ್ ತ್ರೀ ಲೇಯರ್ಸ್, ಮೇನ್ ಕಂಪೋನೆಂಟ್ಸ್ ಆಫ್ ದಿ .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್. ಓಕೆ, ಫಸ್ಟ್ ಒನ್ CLR ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಇದನ್ನ ನಾವು ಜಾಸ್ತಿ CLR ಅಂತಾನೆ ಹೇಳ್ತೀವಿ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಟೈಮ್ CLR, ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅದು ನೇಮ್ ಹೇಳ್ತೇನೆ ನೋಡಿ, ರನ್ ಟೈಮ್. ಈ JRE ಜಾವಾ ರನ್ ಟೈಮ್ ಎನ್ವೈರ್ಮೆಂಟ್. ಸೊ JDK ಒಳಗಡೆ ಬರುವಂಥದ್ದು JRE ಜಾವಾ ರನ್ ಟೈಮ್ ಎನ್ವೈರ್ಮೆಂಟ್. ಸೊ ಇಲ್ಲಿ .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ಅಲ್ಲಿ ಬರುವಂತಹದ್ದು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಈ CLR, it is a runtime environment which executes the code written in any .NET programming language. ಯಾವುದೇ .NET ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ರೂ ಅದನ್ನ ಇದು ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಇಟ್ ಈಸ್ ಅ ಹೋಲ್ ಅಂಡ್ ಸೋಲ್ ಆಫ್ ದ .NET ಫ್ರೇಮ್ವರ್ಕ್ ಅಂತಾನು ಹೇಳ್ಬೋದು. ಮೈನ್ ಇಂಪಾರ್ಟೆಂಟ್
component, main component, whole and soul. ಒಂದು ಪ್ರೋಗ್ರಾಮ್ ಬರೆದ ಮೇಲೆ ಅವನ್ನ ಕಂಪೈಲೇಷನ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ಆಗೋವರೆಗೂ ಎಲ್ಲದರ ಬಗ್ಗೆನೂ ಕೇರ್ ತಗೊಳ್ಳುವಂತಹ ಕಂಪೋನೆಂಟ್ಸ್ ಯಾವುದು CLR, ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂತ ಹೇಳ್ತೀವಿ ನಾವು. .NET support, .NET framework provides support for many languages. ಅವಾಗಲೇ ಹೇಳಿದೆಲ್ಲ, ಬೇರೆ 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 ಲ್ಯಾಂಗ್ವೇಜಸ್ ಅನ್ನು ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಈ .NET ಫ್ರೇಮ್ವರ್ಕ್ ಅಲ್ಲಿ. C#, C++, Heavy.NET, ಪೈಥಾನ್, ಹೀಗೆ ಅದಕ್ಕೆ ಸಪೋರ್ಟ್ ಆಗುವಂಥ ಲೈಬ್ರರೀಸು ನಮಗೆ ಸಿಗುತ್ತೆ. ಸೊ ಇವೆಲ್ಲ ನಾವು ಈ .NET framework provides support for many languages ಅಂತಾನು ಹೇಳ್ತೀವಿ. ಓಕೆ, ಇನ್ನು ಫ್ರೇಮ್ವರ್ಕ್ ಕ್ಲಾಸ್ ಲೈಬ್ರರಿ ಸೆಕೆಂಡ್ ಕಂಪೋನೆಂಟ್. ಫಸ್ಟ್ CLR ಫ್ರೇಮ್ವರ್ಕ್ ಕ್ಲಾಸ್ ಲೈಬ್ರರಿ. ನೆಕ್ಸ್ಟ್ ಇದು CLR ಅಂತ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಇದೆಯಲ್ಲ, ಜಸ್ಟ್ ಇಷ್ಟೇ ಶಾರ್ಟ್ ಆಗಿ ಇರಲಿ. ಇನ್ ಡೆಪ್ತ್ ಹೋಗೋಣ, ಅದರಲ್ಲಿ ಮತ್ತೆ ಬೇರೆ ಬೇರೆ ಕಂಪೋನೆಂಟ್ಸ್ ಎಲ್ಲ ಬರುತ್ತೆ. ಸೊ ಇನ್ ಜಸ್ಟ್ ಫಾರ್ ಆಸ್ ಆಫ್ ನೌ .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರಲ್ಲಿ ಈ 3 ಕಂಪೋನೆಂಟ್ಸ್ ಅಂದರೆ ಏನು, ಜಸ್ಟ್ ಬ್ರೀಫ್ ಐಡಿಯಾ ತಗೊಳ್ಳೋಣ. ಇನ್ ಫ್ಯೂಚರ್ ಇನ್ ನೆಕ್ಸ್ಟ್ ಸೆಷನ್ಸ್ ಏನು ಮಾಡೋಣ, ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್, ಫ್ರೇಮ್ವರ್ಕ್ ಕ್ಲಾಸ್, ಅದರ ಬಗ್ಗೆ ಡೆಪ್ತ್ ಆಗಿ ಸ್ಟಡಿ ಮಾಡೋಣ. ಓಕೆ, ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಆಯಿತು. ಇವಾಗ ನೆಕ್ಸ್ಟ್ FCL ಫ್ರೇಮ್ವರ್ಕ್ ಕ್ಲಾಸ್ library. A large number of class libraries are present in this framework, which is known as FCL. Large number of class libraries. ಈ different ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆಲ್ಲ ಸಪೋರ್ಟ್ ಆಗುವಂತಹ ಲೈಬ್ರರೀಸ್ ಈ ಲೇಯರ್ ಅಲ್ಲಿ ಸಿಗುತ್ತೆ. ಲಾರ್ಜ್ ನಂಬರ್, ಹ್ಯೂಜ್ ನಂಬರ್ ಆಗಿ ಕಲೆಕ್ಷನ್ ಆಫ್ ಲೈಬ್ರರೀಸ್ ಈ ಲೇಯರ್ ಅಲ್ಲಿ ಸಿಗುತ್ತೆ ನಮಗೆ. .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ಅಲ್ಲಿ ಬರುವಂತಹ ಒಂದು ಕಂಪೋನೆಂಟ್ ಇದು. ನೆಕ್ಸ್ಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಹೇಳಿದೆ ಆವಾಗಲೇ. ಫಾರ್ಮ್ ಬೇಸ್ಡ್ ಅಪ್ಲಿಕೇಶನ್ಸ್ ಆರ್ ಕನ್ಸಿಡರ್ಡ್ ಅಂಡರ್ ದಿಸ್ ಕ್ಯಾಟಗರಿ. ವಿಂಡೋಸ್ ಫಾರ್ಮ್ಸ್ ಅಂತ ಇತ್ತು. ಇನ್ ಸಿಂಪಲ್ ಟರ್ಮ್ಸ್ ವಿ ಕ್ಯಾನ್ ಸೇ ಕ್ಲೈಂಟ್ ಬೇಸ್ಡ್ ಅಪ್ಲಿಕೇಶನ್ಸ್ ವಿಚ್ ರೀಡ್ ಆ್ಯಂಡ್ ರೈಟ್ಸ್ ದ ಫೈಲ್ ಸಿಸ್ಟಮ್. ಫೈಲ್ ಸಿಸ್ಟಮ್ನ ರೀಡ್ ರೈಟ್ ಮಾಡುವಂಥದಕ್ಕೆ ವಿಂಡೋಸ್ ಫಾರ್ಮ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ASP.NET ಆಕ್ಟಿವ್ ಸರ್ವರ್ ಪೇಜಸ್ ಅಂತಾನು ಹೇಳ್ಬೋದು. ASP ಅಂದರೆ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ comes under this category. Web based applications, HTML, CSS, JavaScript ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರುವಂತಹ ವೆಬ್ಸೈಟ್ಸ್ ಅಂತಾನು ಹೇಳ್ಬೋದು. ಓಕೆ, ADO.NET ಆಕ್ಟಿವ್ ಡೇಟಾ ಆಬ್ಜೆಕ್ಟ್ಸ್. ಆಕ್ಟಿವ್ ಡೇಟಾ ಆಬ್ಜೆಕ್ಟ್ಸ್ ಅಂದರೆ ಡೇಟಾಬೇಸ್ ರಿಲೇಟೆಡ್ ಇನ್ಫಾರ್ಮೇಷನ್, ಕ್ಲೌಡ್ ರಿಲೇಟೆಡ್ ಲೈಬ್ರರೀಸ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಕನೆಕ್ಟ್ ಮಾಡೋದು, ಇನ್ಸರ್ಷನ್, ಆಪರೇಷನ್, ಡಿಲೀಷನ್, CRUD ಆಪರೇಷನ್ ಅಂತ ಏನು ಹೇಳ್ತೀವಲ್ಲ ಅದು ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್, CRUD ಅಂದರೆ. ಸೊ ಆ ರಿಲೇಟೆಡ್ ಇನ್ಫಾರ್ಮೇಷನ್ ನಮಗೆ ಏನೇನು ಸಪೋರ್ಟಿಂಗ್ ಫೈಲ್ಸ್ ಬೇಕಲ್ಲ ಅದೆಲ್ಲ ಈ ಕಂಪೋನೆಂಟ್ ಅಲ್ಲಿ ಸಿಗುತ್ತೆ. ಓಕೆ, ಈ 3 ಬೇಸಿಕ್ ಕಂಪೋನೆಂಟ್ಸ್ .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ಅಲ್ಲಿ ಬರುತ್ತೆ. ಫಸ್ಟ್ ಒನ್ CLR ಫ್ರೇಮ್ವರ್ಕ್ ಕ್ಲಾಸ್ ಲೈಬ್ರರಿ, ಅಂಡ್ ಥರ್ಡ್ ದಿಸ್ ಫೈನಲಿ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ವಿಂಡೋಸ್ ಫಾರ್ಮ್ಸ್, ASP.NET, ADO.NET. ಇದು .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್. ಇನ್ನು ನಾವು ನೆಕ್ಸ್ಟ್ ಒನ್ ಬೈ ಒನ್ ಡೆಪ್ತ್ ಆಗಿ ಸ್ಟಡಿ ಮಾಡೋಣ. ಓಕೆ, ಇದು ಜಸ್ಟ್ ಬ್ರೀಫ್ ಆಯಿತು .NET ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್. ಇವಾಗ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂದರೆ ಏನು, ಅದರಲ್ಲಿ ಬರುವಂತಹ ಕಂಪೋನೆಂಟ್ಸ್ ಯಾವ್ಯಾವು, ಮತ್ತು ಅದು ಏನು ನಾನು ಹೇಳಿದೆ ಹೋಲ್ ಆ್ಯಂಡ್ ಸೋಲ್ ಆಫ್ ದಿ .NET ಫ್ರೇಮ್ವರ್ಕ್. ಹೋಲ್ ಆ್ಯಂಡ್ ಸೋಲ್ ಆಫ್ ದಿ .NET ಫ್ರೇಮ್ವರ್ಕ್ ಅಂದರೆ ಅದರಲ್ಲಿಯೂ ಮತ್ತೆ ಬೇರೆ ಏನಾದರೂ ಇನ್ನೂ ಜಾಸ್ತಿ ಇರುತ್ತೆ ಅಲ್ಲ. ಸೊ ಅದನ್ನು ನೋಡೋಣ ಏನಿದೆ ಅಂತ. Okay, it mainly consists of classes that can be used to connect, restrict, insert and delete. Okay, ADO.NET related. Next, common language runtime. Common language runtime is the heart and soul of the .NET framework. Common language runtime is the heart and soul of the .NET framework. ಇದೆ main or .NET framework ಅಲ್ಲಿ ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಪೋರ್ಟಿಂಗ್ ಇರ್ಬೋದು, one language to another language communication ಗೆ required files ಇರ್ಬೋದು, required environment ಇರ್ಬೋದು, ಎಲ್ಲದಕ್ಕೂ ಈ ಕಾಮನ್ ಲ್ಯಾಂಗ್ವೇಜ್ runtime, whole and soul ಎಲ್ಲನೂ ಇದೆ ಫ್ರೇಮ್ವರ್ಕ್ ಅಲ್ಲಿ. CLR is a runtime environment in which programs written in C# and .NET languages are executed. ಅವಾಗಲೇ ಹೇಳಿದ್ದೀನಿ C# ಮತ್ತು .NET languages ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಈ CLR ಹೆಲ್ಪ್ ಮಾಡುತ್ತೆ. ಅದು ಎನ್ವೈರನ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಇಟ್ ಸಪೋರ್ಟ್ಸ್ ಕ್ರಾಸ್ ಲ್ಯಾಂಗ್ವೇಜ್ ಇಂಟರ್ಆಪರಬಿಲಿಟಿ. ಒಂದು ಲ್ಯಾಂಗ್ವೇಜ್ ಇಂದ ಮತ್ತೊಂದು ಲ್ಯಾಂಗ್ವೇಜ್ಗೆ
ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಪೋರ್ಟ್ ಅಂತ ಆಗುವಂತಹ ಫಂಕ್ಷನ್ಸ್ ಇದು ಪ್ರೊವೈಡ್ ಮಾಡುತ್ತೆ. ಫ್ರೇಮ್ವರ್ಕ್ ಕ್ಲಾಸ್ ಲೈಬ್ರರಿಯಲ್ಲಿ ಇರುವಂತಹ ರಿಚ್ ಲೈಬ್ರರಿ ಇದೆ. ಸೊ ಅದರಲ್ಲಿ ಇವೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಫೈಲ್ಸ್ ಫಂಕ್ಷನ್ಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್ takes care of loading and execution of programs. ಇವಾಗ ನಾವು ಒಂದು ಪ್ರೋಗ್ರಾಮ್ ಬರೆದ ಮೇಲೆ ಅದನ್ನು ನಾವು ರನ್ ಮಾಡಬೇಕು ಅಂದರೆ ಫಸ್ಟ್ ಕಂಪೈಲೇಷನ್, ಆಮೇಲೆ ಲೋಡಿಂಗು, ಲಿಂಕಿಂಗು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗಿ ಲೋಡಿಂಗು, ಲಿಂಕಿಂಗು, ಫೈನಲಿ ಎಕ್ಸಿಕ್ಯೂಟಬಲ್ ಕೋಡ್ ಆಗಿ ಆಮೇಲೆ ಮತ್ತೆ ಔಟ್ಪುಟ್ ಬರುತ್ತೆ. ಸೊ ಇದು ಏನಿದು ಈ ಥರ ಸ್ಟೆಪ್ಸ್ ಪ್ರೊಸೆಸಸ್ ಇರುತ್ತೆ. ಇಲ್ಲಿ ಈ ಪ್ರೊಸೆಸ್ಸಲ್ಲಿ ಈ ರನ್ನಿಂಗ್ ಎಕ್ಸಿಕ್ಯೂಷನ್ ಪ್ರೊಸೆಸ್ಸಲ್ಲಿ ಈ ಫೈಲ್ಸ್ ಬೇರೆ ಬೇರೆ ಕ್ರಿಯೇಟ್ ಆಗಬಹುದು. ಸೊ ಅವೆಲ್ಲ ಫೈಲ್ಸನ್ನು ಮತ್ತೆ ವಾಪಸ್ ಒಂದು ಕಡೆ ಕಂಬೈನ್ ಮಾಡಿ ಅದು ಪ್ರೊಸೆಸ್ಗೆ ಲೋಡಿಂಗು, ಲಿಂಕಿಂಗು ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಎಲ್ಲ ಕೇರ್ ತಗೊಳುತ್ತೆ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಸೊ ಇಟ್ ಪ್ರೊವೈಡ್ಸ್ ಎವ್ರಿಥಿಂಗ್, ಇಟ್ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಇದಕ್ಕೆ ಹಾರ್ಟ್ ಆ್ಯಂಡ್ ಸೋಲ್ ಅಂತಾನು ಹೇಳ್ತೀವಿ. ಓಕೆ, ಪ್ರೊವೈಡಿಂಗ್ ಮೆಟಾಡೇಟಾ, whatever information requires extra data about data is called metadata. Compilation of intermediate language IL into native executable code. Source code ಇಂದ ಅಸೆಂಬ್ಲಿ ಕೋಡ್ ಇಂದ ಮತ್ತೆ ನೇಟಿವ್ ಮಷಿನ್ಗೆ ಸಪೋರ್ಟ್ ಆಗುವಂಥ ಕೋಡ್, ಆಬ್ಜೆಕ್ಟ್ ಕೋಡ್ ಅಂತ ಹೇಳ್ತೀವಿ. ಸೊ ಇದು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಕೇರ್ ತಗೊಳುತ್ತೆ. ಓಕೆ, ಮೆಮೊರಿ ಮ್ಯಾನೇಜ್ಮೆಂಟ್, ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್. ನಾವು ಆಬ್ಜೆಕ್ಟ್ ಕ್ರಿಯೇಷನ್ ಮಾಡಿ ಅದನ್ನು ಕ್ಲೋಸ್ ಮಾಡೋದು ಇಲ್ಲ. ಸೊ ಸಮ್ ಟೈಮ್ ಎರರ್ ಎಕ್ಸೆಪ್ಷನ್ ಇರುತ್ತೆ. ಆ ಎಕ್ಸೆಪ್ಷನನ್ನು ನಾವು ಹ್ಯಾಂಡಲ್ ಮಾಡ್ತಿರೋದಿಲ್ಲ ಸರಿಯಾಗಿ. ಬಟ್ ಇದು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಕೇರ್ ತಗೊಳುತ್ತೆ, ಅದ್ರ ಬಗ್ಗೆ ಅದೆಲ್ಲ ಹ್ಯಾಂಡಲ್ ಮಾಡುತ್ತೆ. ಸೊ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಇಸ್ ಜಸ್ಟ್ ಬೇಸಿಕ್ ಫೀಚರ್ಸ್. ಅದು ಕಂಪೋನೆಂಟ್ಸ್ ಆಫ್ CLR. ಇದ್ರೊಳಗಡೆನು ಮತ್ತೆ ಬೇರೆ ಕಂಪೋನೆಂಟ್ಸ್ ಇರುತ್ತೆ. ಅವು ಯಾವ ಕಂಪೋನೆಂಟ್ಸ್ ಹಾಗೆ ಜಸ್ಟ್ ಒಂದ್ಸಾರಿ ನೋಡೋಣ. ಕಾಮನ್ ಟೈಪ್ ಸಿಸ್ಟಮ್, ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್, ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್, ಎಕ್ಸಿಕ್ಯೂಷನ್ ಸಪೋರ್ಟ್ ಫಂಕ್ಷನ್ಸ್, ಗಾರ್ಬೇಜ್ ಕಲೆಕ್ಷನ್, ಕ್ಲಾಸ್ ಲೋಡರ್, ಇವೆಲ್ಲ ಕಂಪೋನೆಂಟ್ಸ್. ಈ ಕಾಮನ್ ಟೈಪ್ ಸಿಸ್ಟಮ್ ಅಂದ್ರೆ ಏನು, ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್, ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್, ಗಾರ್ಬೇಜ್ ಕಲೆಕ್ಷನ್, ಎಕ್ಸಿಕ್ಯೂಷನ್ ಸಪೋರ್ಟ್ ಫಂಕ್ಷನ್ಸ್, ಕ್ಲಾಸ್ ಲೋಡರ್, ಇದೆಲ್ಲ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಇರುತ್ತೆ. ಒಂದು ಪ್ರೋಗ್ರಾಮ್ ರನ್ ಆಗಬೇಕು ಅಂದರೆ ಅದಕ್ಕೆ ಏನೇನು ಬೇಕೋ ಎಲ್ಲ ಪ್ರೊಸೀಜರ್ಸ್, ಎಲ್ಲ ಕಂಪೋನೆಂಟ್ಸ್, ಎಲ್ಲ ಲೈಬ್ರರೀಸು ಈ CLR ಅಲ್ಲಿ ಇರುತ್ತೆ. ಓಕೆ, ಈ ಕಾಮನ್ ಟೈಪ್ ಸಿಸ್ಟಮು, ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್, ಈ ಕಂಪೋನೆಂಟ್ಸ್ ಆಫ್ CLR ನೆಕ್ಸ್ಟ್ ಲೆಕ್ಚರಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.